ಜೈ ಶ್ರೀರಾಮ್. ನಾನ್ ನಿಮ್ ಬಿಂದು. ಇವತ್ ನಾನು ಧನಮ್ಮ ದೇವಿ ದರ್ಶನಕ್ಕೆ ಬಂದಿನ್ರಿ. ಒಳಗಡೆ ದರ್ಶನ ಅದು ಎಲ್ಲಾ ತೋರಿಸ್ತೀನಂತ ಬನ್ನಿ. ನಡೀರಿ ಹೋಗೋಣ. ಇವತ್ತೇನ್ ಗೊತ್ತು, ಫುಲ್ ರೆಡಿ ಆಗಿ ಧನಮ್ಮ ದೇವಿಗೆ ಹೋಗ್ಬೇಕಂತೇಳಿ ನಮ್ ಬಿಜಾಪುರ ಹೊಸ ಬಸ್ ಸ್ಟ್ಯಾಂಡ್ ಒಳಗ್ ಬಂದಿನ್ರಿ. ನಾ ಸೀರೆ ಹಾಕೊಂಡಿನಂತ ನೋಡ್ತಿದ್ದಾರೋ ಏನೋ ಗೊತ್ತಿಲ್ಲ, ಎಲ್ರು ನನ್ಗೆ ನೋಡ್ತಿದ್ದಾರೆ. ನೀವೇ ನೋಡ್ರಿ ಒಂದ್ ಸೆಕೆಂಡ್ ಹೆಂಗ್ ನೋಡ್ತಿದಾರಂತೆ. ಹಾಗೆ ನಮ್ಮ ಕನ್ನಡತಿ ಕಂಡ್ರೆ ಕೈಯ ಮುಗಿಯೋ ನಮ್ಮ ಸಂಸ್ಕೃತಿ. ಕೊನೆಗೂ ಗುಡ್ಡಾಪುರಕ್ಕೆ ಬಂದರಿ. ತೆಂಗಿನಕಾಯಿ ತಗೋತೀನ್ರಿ. ನಾ ಯಾವ ಗುಡಿಗೆ ಹೋದ್ರು ತೆಂಗಿನಕಾಯಿ ತಗೋತೀನಿ. ತೆಂಗಿನಕಾಯಿ ತಗೊಂಡು ಗುಡಿ ಕಡೆ ಹೊಂಟೀನ್ರಿ. ಏನೋ ಗೊತ್ತಿಲ್ಲ, ಒಂದ್ ತಿಂಗ್ಳಾಗಿತ್ರಿ. ನಿಜ ಹೇಳ್ಬೇಕಂದ್ರ ಬರ್ಬೇಕ್ ಅನ್ಕೊಂಡಿದಾರಿ. ನನ್ನ ವರದಾನಿ ಆದ ನನ್ನ ಧನಮ್ಮ ತಾಯಿ ಯಾವ ಭಕ್ತರು ಏನ್ ಬೇಡಿದ್ರು ಕೊಟ್ಟೆ ಕೊಡ್ತಾಳ್ರಿ. ಮತ್ತ ಹಂಗೆ ಹೂವ ತಗೊಂಡಾರಿ. ನನಗ್ ಸ್ವಲ್ಪ, ಧನಮ್ಮಾಯಿಗ್ ಸ್ವಲ್ಪ. ಮತ್ತ ಧನಮ್ಮ ತಾಯಿ ಹುಟ್ಟಿದ ಸ್ಥಳ ಬಂದ್ಬಿಟ್ರಿ ಬಿಜಾಪುರದಿಂದ ಉತ್ತರಕ್ಕೆ ಸುಮಾರು 20 ಮೈಲಿ ದೂರವಿರುವ ಈಗಿನ ಮಹಾರಾಷ್ಟ್ರದ ಉಮ್ರಾನಿ ಗ್ರಾಮ ರೀ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನಲ್ಲಿ ಗುಡ್ಡಾಪುರ ಐತ್ರಿ. ಮತ್ತ ನಾನು ಹೂವ ತಗೊಂಡು ನಾ ಈಗ ಮುಡ್ಕೊಂಡ್ಯಾರಿ. ಸ್ವಲ್ಪ ಹೂವ ಮುಡ್ಕೊಂಡ್ ಕೇಶಂದ್ರ ಬಿಸಿಲ್ ಅಂದ್ರೆ ಕಾಲ್ ಇಡಾಕ್ ಕೊಡಾಕತ್ತಿದಿಲ್ರಿ. ಹಂಗೆ ನಮ್ಮ ದೇವಿ ದರ್ಶನ ಬಂದಿನ್ರಿ. ಒಳಗಡೆ ದರ್ಶನ ಅದು ಎಲ್ಲಾ ತೋರಿಸ್ತೀನಂತ ಬನ್ನಿ. ಇವಾಗ ದರ್ಶನ ಪಡ್ಕೊಳಕು ಹೋಗಾಕತ್ತೀನ್ರಿ. ಮತ್ತೆ ಇನ್ನೊಂದ್ ಏನ್ ಗೊತ್ತೇನ್ರಿ, ನಾ ಯಾವ ಗುಡಿಗೆ ಹೋದ್ರು ಮೊದಲ್ ಕಾಲ್ ಮೇಲೆ ನೀರ್ ಹಾಕೊಂಡೆ ಹೋಗ್ತೀನಿ. ಹಾಗೆ ಧನಮ್ಮ ದೇವಿ ಗುಡಿ ದ್ವಾರ ಬಾಕಲ್ ಮುಂದ್ಗಡೆ ಎಲ್ಲಾ ಬಂದ್ ಭಕ್ತಾದಿಗಳು ಕಾಲ್ ಮೇಲೆ ನೀರ್ ಹಾಕೊಂಡು ಒಳಗಡೆ ಬರ್ಲಿ ಅಂತ ಹಂಗೆ ಕಾಲ್ ಮೇಲೆ ನೀರ್ ಹಾಕೊಂಡು ಇವಾಗ ಒಳಗ್ ಹೋಗ್ತಿದೀನ್ರಿ. ಇನ್ನೊಂದ್ ಏನ್ ಗೊತ್ತೇನ್ರಿ, ಒಳಗ್ ಹೋಗ್ತೀನಿ ಅಂತೇಳಿ ಎಷ್ಟು ಚಟಪಟ ಮಾಡ್ತಿದ್ ಗೊತ್ತ್ರಿ ಮನ್ಸ. ಏನೋ ಒಂಥರ ಫುಲ್ ಖುಷಿ. ಒಳಗಡೆ ಹೋಗ್ತಿದ್ದೀನಲ್ಲ, ತಾಯಿ ನೋಡ್ತೀನಲ್ಲ ಅಂತ. ಫೈನಲ್ ಆಗಿ ಇವಾಗ ಎಂಟ್ರೆನ್ಸ್ ಬಂದ ನೋಡಿ ಹೆಂಗ್ ಕಾಣ್ತಿದೆ ನಮ್ ತಾಯಿ ಗುಡಿ. ಇವತ್ತ ಜಾತ್ರೆನೂ ಇಲ್ಲ, ಮತ್ತ ಅಮ್ಮನ್ ವಾರನೂ ಅಲ್ಲ, ಅಂದ್ರೂ ಎಷ್ಟ್ ಮಂದಿ ನೋಡಿ ಪಾಳ್ಯದಲ್ಲಿ ನಿಂತು ಹೊಂಟಿದ್ರು. ದಿಕ್ಕುಗಳಿಂದ ಧಾವಿಸಿ ಬರುವ ಭಕ್ತರ ಬೆರೆಯೋಣ. ಈ ಪುಣ್ಯ ಕ್ಷೇತ್ರದ ಗಾಳಿಯ ಕುಡಿದು ಪಾವನರಾಗೋಣ. ಆ ಶರಣರು ಬೆಳಗಿದ ಭಕ್ತಿಯ ಸೊಡರಿನ ಕಿರಣದ ಕಾಂತಿ ಇದು. ಆ ಬಸವನ ನುಡಿಯನ್ನು ನಡೆಯಲಿ ನಿಲ್ಲಿಸಿದ ಕರತಿಯ ಗಾದೆ ಇದು. ಹಂಗೇರಿ ಧನಮ್ಮ ತಾಯಿ ದರ್ಶನ ಪಡ್ಕೋಬೇಕಂದ್ರ ಮೊದಲಿಗೆ ಧನಮ್ಮ ತಾಯಿ ಪತಿದೇವರಾದ ಸೋಮನಾಥೇಶ್ವರ ದರ್ಶನ ಪಡ್ಕೊಂಡೆ ಧನಮ್ಮ ತಾಯಿ ದರ್ಶನ ಪಡ್ಕೋಬೇಕ್ರಿ. ನಾನು ಇವಾಗ ಸೋಮನಾಥೇಶ್ವರ ದರ್ಶನ ಪಡ್ಕೊಳಕ್ ಬಂದಿನ್ರಿ. ನೋಡಿ ನೋಡಿ ಸ್ಕ್ರೀನ್ ಮೇಲ್ಗಡೆ ಹೊರಗಡೆ ಲೈನ್ ಅಲ್ಲಿ ನಿಂತ ಭಕ್ತಾದಿಗಳಿಗೆ ತಾಯಿ ಪೂಜೆ ಕಾಣ್ಲಿ ಅಂತೇಳಿ ಗರ್ಭಗುಡಿಯಲ್ಲಿರುವ CC ಕ್ಯಾಮ್ರಾದ ಸಹಾಯದಿಂದ ಹೊರಗಡೆ ಸ್ಕ್ರೀನ್ ಮೇಲೆ ಹಾಕಿದ್ದಾರೆ ತಾಯಿ ಪೂಜೆ ಎಲ್ಲ ಕಾಣ್ಲಿ ಅಂತೇಳಿ. ಇವಾಗ ನಾನು ಫೈನಲ್ ಆಗಿ ತಾಯಿ ಗರ್ಭಗುಡಿ ಮುಂದ್ಗಡೆ ಬಂದಿದ್ದೀನ್ರಿ. ಇನ್ನೊಂದ್ ಏನ್ ಗೊತ್ತೇನ್ರಿ, ಒಳಗಡೆ ಫೋನ್ ಅಲಾವ್ ಇಲ್ಲ ಅಂತ, ಅದಕ್ಕ ಯಾರಿಗೂ ಗೊತ್ತಾಗ್ಬಾರ್ದಂತೇಳಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಒಳ್ಳೆ ದರ್ಶನ ಪಡ್ಯಾಕ್ ಬಂದಿನ್ರಿ. ಇನ್ನೊಂದ್ ಏನ್ ಗೊತ್ತಾ, ಹಿಂದ್ ಬರೋ ಭಕ್ತಾದಿಗಳಿಗೆ ತೊಂದ್ರೆ ಆಗ್ಬಾರ್ದಂತ ನಮ್ಮ ಒಳ್ಳೇದಕ್ಕೆ ಹೇಳ್ತಾರ. ನಾನ್ ನಿಮಗ್ ತೋರ್ಸ್ಬೇಕಂತೇಳಿ ಅಮ್ಮನ್ ಸ್ವಲ್ಪ ತೋರ್ಸಿದೀನಿ ನೋಡಿ ಅಲ್ಲಿ. ಹಂಗೆ ದರ್ಶನ ಪಡ್ಕೊಂಡು ಇವಾಗ ಅಮ್ಮನ್ ಕಣ್ ತುಂಬಾ ನೋಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಹಿಂದ್ ಭಕ್ತಾದಿಗಳು ಇರ್ತಾರಂತೇಳಿ ಬೇಗ ಕಳಿಸ್ತಾರಿ. ಅದ್ರ ಸಲುವಾಗಿ ದರ್ಶನ ಪಡ್ಕೊಂಡು ಇವಾಗ ಹೊರಗ್ ಬಂದಿದ್ದೀನ್ರಿ. ಹೊರಗ್ ಬಂದು ಇವಾಗ ಎಲ್ಲಾ ಗರ್ಭಗುಡಿಯ ಮುಂದೆ ಹೋಗಿ ಎಲ್ಲಾ ತೋರಿಸ್ತೀನ್ರಿ. ಆಗ್ಲೇ ಧನಮ್ಮ ತಾಯಿ ದರ್ಶನ ಪಡಕ್ ಹೋದಾಗ ಒಳಗಡೆ ವಿಡಿಯೋ ಮಾಡಕ್ ಅಲೋ ಮಾಡ್ಲಿಲ್ರಿ. ಅದ್ರ ಸಲುವಾಗಿ ಮತ್ತೆ ಧನಮ್ಮ ತಾಯಿ ದರ್ಶನ ಪಡಕ್ ಬಂದಿನ್ರಿ. ನೋಡಿ ನಮ್ ತಾಯಿ ಎಷ್ಟ್ ಚಂದ. ಕೈಲಾಸವೇ ಇಳಿದಿದೆ ಧರೆಗೆ. ಶರಣೇ ದಾನಮ್ಮನಿ ಶರಣು ನಿನಗೆ. ಆ ಶರಣರು ಬೆಳಗಿದ ಭಕ್ತಿ. ಫೈನಲ್ ಆಗಿ ದರ್ಶನ ಪಡ್ಕೊಂಡು ಇವಾಗ ಪ್ರಸಾದ ತಿನ್ನೋಕ್ ಬಂದಿದ್ದೇವಿ. ಇವಾಗ ಪ್ರಸಾದ ತಿನ್ನೋನ್ ಮೇಲೆ ಅನ್ನದಾತ ಸುಖಿನೋ ಭವ. ಹಣದ ಕಾಲ ಕಣ್ಣೆದುರಿಗೆ ನೋಡಿ ಅನ್ನಾಕ್ಷರದ ಸೋಹ ಚಿಗುರೊಡೆದಿದೆ ತಾನಿಲ್ಲಿ. ಕುಲ ಜಾತಿಯ ಸಂಘರ್ಷ ಸುಳಿದಾಡಲು ಬಾಯಿಲಿ. ಈ ಪವಾಡ ನಡೆಯುತ್ತಿದೆ ದಿನಗುಡ್ಡಾಪುರದಲ್ಲಿ. ನಾವು ಪ್ರಸಾದ್ ತಗೊಂಡು ಮತ್ತೆ ದರ್ಶನ ಪಡ್ಯಾಕ್ ಬಂದಿದ್ದೀನ್ರಿ. ಧನಮ್ಮ
ಇದು 3 ಅವತಾರ ಇರ್ತಾವ. ಒಂದು ಬಾಲ್ಯ, ಯೌವನ ಮತ್ತು ರುದ್ರಾವತಾರದಲ್ಲಿ ಪೂಜೆ ಮಾಡ್ತಾರ್ರಿ. ಮತ್ತೆ ತಿರ್ಗಾ ದರ್ಶನ ಪಡ್ಕೊಂಡಿನಿ. ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಜೈ ಶ್ರೀರಾಮ್, ಜೈ ದಾನಮ್ಮ ದೇವಿ. ದಾನಮ್ಮನೆ ಶರಣು ನಿನಗೆ.